ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಒತ್ತಿ. ಇದರಿಂದಾಗಿ ನಮ್ಮ ಹೊಸ ವಿಡಿಯೋಗಳ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ. ಮೇಷರಾಶಿ ಮತ್ತು ಮೇಷಲಗ್ನದವರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಆ ದೇವರು ನಿಮಗೆ ಸಕಲ ಸಂಪತ್ತು, ಐಶ್ವರ್ಯ, ಆರೋಗ್ಯಗಳನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಬನ್ನಿ ಈ ವರ್ಷದ ನಿಮ್ಮ ರಾಶಿ ಭವಿಷ್ಯವನ್ನು ನೋಡೋಣ. ಮೊದಲನೇದಾಗಿ ಗುರುಗ್ರಹವನ್ನು ನಾವು ನೋಡುವಂಥದ್ದಾದರೆ, ಗುರುಗ್ರಹವು ಏಪ್ರಿಲ್ 9ನೇ ತಾರೀಕು ತನಕ ನಿಮ್ಮ ಕರ್ಮ ಭಾವದಲ್ಲಿ ಗೋಚರ ಆಗ್ತಾ ಇದ್ದಾನೆ. ಸೊ ಇದರ ಪರಿಣಾಮ ನಿಮಗೆ ಈ ವರ್ಷ ಏಪ್ರಿಲ್ 9ನೇ ತಾರೀಕು ತನಕ ಅತ್ಯುತ್ತಮವಾದಂತಹ ಫಲಗಳು ನಿಮಗಿಲ್ಲಿ ಗುರು ನೀಡ್ತಾನೆ. ಏಪ್ರಿಲ್ 9ನೇ ತಾರೀಕು ತನಕ ನಿಮ್ಮ ಆರ್ಥಿಕ ಪರಿಸ್ಥಿತಿ ಅತ್ಯುತ್ತಮವಾಗಿರುತ್ತೆ. ನಿಮ್ಮ ಇಷ್ಟ ಕಾರ್ಯಗಳು ಈ ವರ್ಷ ಯಾವುದೇ ಅಡೆತಡೆ ಇಲ್ಲದೆ ನೆರವೇರುತ್ತೆ. ಇದಲ್ಲದೆ ನೀವೇನಾದರೂ ಪರೀಕ್ಷೆಯ ಸಿದ್ಧತೆಯಲ್ಲಿದ್ದರೆ ಅಥವಾ ನಿಮ್ಮ ಮಕ್ಕಳು ಏನಾದರೂ ಪರೀಕ್ಷೆಗೆ ಪ್ರಿಪೇರ್ ಆಗ್ತಾ ಇದ್ದರೆ ಈ ವರ್ಷ ಅವರಿಗೆ ಅತ್ಯುತ್ತಮವಾದಂತಹ ಫಲಿತಾಂಶಗಳು ಸಿಗುತ್ತೆ. ಇದಲ್ಲದೆ ಈ ವರ್ಷ ನಿಮಗೆ ವಿದೇಶಿ ಪ್ರಯಾಣದ ಯೋಗವು ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇದಲ್ಲದೆ ಈ ವರ್ಷ ನಿಮಗೆ ಸಂತಾನ ಯೋಗವು ಹೆಚ್ಚಾಗಿದೆ. ಇನ್ನು ನೀವೇನಾದರೂ ಕೆಲಸ ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಈ ವರ್ಷ ಅತ್ಯುತ್ತಮವಾದಂತಹ ಆಪರ್ಚುನಿಟೀಸ್ಗಳು ನಿಮ್ಮನ್ನೇ ಹುಡುಕೊಂಡು ಬರುತ್ತೆ. ಇನ್ನು ಗುರುವಿನ 5ನೇ ದೃಷ್ಟಿ ನಿಮ್ಮ ಪರಾಕ್ರಮದ ಮೇಲಿದೆ. ಸೊ ಪರಾಕ್ರಮ ಅಂತ ಹೇಳಿದ್ರೆ ನೀವು ಮಾಡುವಂತಹ ಪ್ರತಿಯೊಂದು ವಿಚಾರದಲ್ಲೂ ನಿಮ್ಮ ಪರಾಕ್ರಮ ನಿಮ್ಮ ಕೈ ಹಿಡಿಯುತ್ತೆ ಅಂತ ಹೇಳ್ಬೋದು. ಸೊ ಇದರಿಂದಾಗಿ ನಿಮಗಿಲ್ಲಿ ಸಫಲತೆ ಹೆಚ್ಚಾಗಿ ಈ ವರ್ಷ ಸಿಗುವಂತಹ ಸಾಧ್ಯತೆಗಳಿದೆ. ಇದಲ್ಲದೆ ನಿಮ್ಮ ಆತ್ಮವಿಶ್ವಾಸವೂ ಸಹಿತ ಈ ವರ್ಷ ಹೆಚ್ಚಾಗಿರುತ್ತೆ. ಇದಲ್ಲದೆ ನಿಮ್ಮ ಹಿರಿಯ ಸಹೋದರ ಮತ್ತು ಸಹೋದರಿಯರಿಂದ ನಿಮಗೆ ಹೆಚ್ಚು ಸಪೋರ್ಟ್ ಸಿಗುತ್ತೆ ಈ ವರ್ಷ, ಮತ್ತು ನಿಮ್ಮ ಮಿತ್ರರಿಂದಲೂ ಸಹಿತ ನಿಮಗೆ ಹೆಚ್ಚು ಸಲಹೆ ಮತ್ತು ಸಹಕಾರಗಳು ಹೆಚ್ಚಾಗಿ ಈ ವರ್ಷ ಸಿಗುತ್ತೆ. ಇನ್ನು ಗುರುವಿನ 9ನೇ ದೃಷ್ಟಿ 7ನೇ ಮನೆ ಮೇಲಿದೆ. 7ನೇ ಮನೆ ಅಂತ ಹೇಳಿದ್ರೆ ಸಂಗಾತಿಯ ಮನೆ ಅಂತ ಹೇಳ್ಬೋದು. ನೀವೇನಾದರೂ ವಿವಾಹಕ್ಕೇನಾದರೂ ಈ ವರ್ಷ ಟ್ರೈ ಮಾಡ್ತೀರಾ ಅಂತ ಹೇಳಿದರೆ ತುಂಬ ಉತ್ತಮವಾದಂತಹ ಫಲಗಳು ನಿಮಗೆ ಈ ವರ್ಷ ಸಿಗುತ್ತೆ ಅಂತ ಹೇಳ್ಬೋದು. ಉತ್ತಮವಾದಂತಹ ಪ್ರಪೋಸಲ್ಸ್ಗಳು ನಿಮಗೆ ಈ ವರ್ಷ ಸಿಗುತ್ತೆ. ಇನ್ನು ಇದಲ್ಲದೆ ಪ್ರೇಮಿಗಳಿಗೂ ಅಷ್ಟೇ ಈ ವರ್ಷ ನೀವು ನಿಮ್ಮ ಪ್ರೇಮದಲ್ಲಿ ಸಫಲರಾಗುವಂತಹ ಸಾಧ್ಯತೆಗಳು ತುಂಬ ಹೆಚ್ಚಾಗಿದೆ. ಇನ್ನು ಪ್ರೇಮ ವಿವಾಹ ಆಗಬೇಕು ಅಂತಿದ್ರೂ ಅಷ್ಟೇ ನಿಮಗೆ ಈ ವರ್ಷ ಹೆಚ್ಚಿನ ಸಪೋರ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇದಲ್ಲದೆ ನೀವೇನಾದ್ರು ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಏನಾದ್ರು ಈ ವರ್ಷ ಇಳಿಬೇಕು ಅಂತಿದ್ರೂ ಸಹಿತ ನಿಮಗೆ ಈ ವರ್ಷ ತುಂಬ ಉತ್ತಮವಾದಂತಹ ಫಲಗಳು ಇದರಿಂದ ಸಿಗುತ್ತೆ. ಇನ್ನು ಗುರುವಿನ 7ನೇ ದೃಷ್ಟಿ ನಿಮ್ಮ ಸಂತಾನ ಭಾವದ ಮೇಲಿದೆ. ಸೊ ಅಂತ ಹೇಳಿದ್ರೆ ನಿಮ್ಮ ಮಕ್ಕಳಿಗೆ ಈ ವರ್ಷ ಅತ್ಯುತ್ತಮವಾದಂತಹ ಏಳಿಗೆಗಳು, ಯಶಸ್ಸು ಸಿಗುವಂತಹ ಸಾಧ್ಯತೆ ತುಂಬ ಹೆಚ್ಚಾಗಿದೆ. ಇದಲ್ಲದೆ ನೀವೇನಾದ್ರು ವಿದ್ಯಾರ್ಥಿಗಳಾಗಿದ್ದರೆ ಈ ವರ್ಷ ನಿಮ್ಮ ಗಮನ ಹೆಚ್ಚು ಓದಿನ ಮೇಲೆ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಇದರಿಂದಾಗಿ ತುಂಬ ಉತ್ತಮವಾದಂತಹ ಫಲಿತಾಂಶಗಳು ನಿಮಗೆ ಈ ವರ್ಷ ನಿಮ್ಮ ಓದಿನಲ್ಲಿ ಸಿಗುತ್ತೆ. ಒಟ್ಟಿನಲ್ಲಿ ಏಪ್ರಿಲ್ 9ನೇ ತಾರೀಕು ತನಕ ಪ್ರತಿಯೊಂದು ವಿಚಾರದಲ್ಲೂ ನಿಮ್ಮ ಪ್ರಭಾವ ಅತಿ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು. ಅದು ಸಕಾರಾತ್ಮಕವಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು 9 ಏಪ್ರಿಲ್ನ ನಂತರ ಗುರುಗ್ರಹ ಸ್ವಗ್ರಹಿಯಾಗಿ ವ್ಯಯಭಾವದಲ್ಲಿ ಗೋಚರ ಆಗ್ತಾನೆ. ಸೊ ಏಪ್ರಿಲ್ 9ನೇ ತಾರೀಕಿನ ನಂತರ ನಿಮಗೆ ನಿಮ್ಮ ಜೀವನದಲ್ಲಿ ಖರ್ಚುಗಳು ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಏಪ್ರಿಲ್ 9ನೇ ತಾರೀಕಿನ ನಂತರ ಶುಭ ಕಾರ್ಯಗಳಲ್ಲಿ ನೀವು ಹೆಚ್ಚು ಖರ್ಚನ್ನು ಮಾಡ್ತೀರಾ ಅಂತ ಹೇಳ್ಬೋದು. ಮನೆಯಲ್ಲಿ ಮಂಗಳ ಕಾರ್ಯಗಳು ಹೆಚ್ಚಾಗಿ ನಡೆಯುತ್ತೆ ಅಂತ ಹೇಳ್ಬೋದು. ಅಲ್ಲದೆ ಭೂಮಿ, ಭವನ, ವಾಹನಗಳ ಮೇಲೂ ನೀವು ಈ ವರ್ಷ ಹೆಚ್ಚಾಗಿ ನಿಮ್ಮ ದುಡ್ಡನ್ನು ಖರ್ಚು ಮಾಡ್ತೀರಾ ಅಂತಲೇ ಹೇಳ್ಬೋದು. ಲಕ್ಸುರಿ ಐಟಮ್ಸ್ಗಳ ಮೇಲೆಯೂ ಸಹಿತ ಈ ವರ್ಷ ನೀವು ಹೆಚ್ಚು ವ್ಯಯವನ್ನು ಮಾಡ್ತೀರಾ ಅಂತಲೇ ಹೇಳ್ಬೋದು. ಸೊ ಇದರ ಮೇಲೆ ಒಂಚೂರು ಗಮನ ಇಡುವಂಥದ್ದು ಉತ್ತಮವಾಗಿರುತ್ತೆ ಏಪ್ರಿಲ್ 9ನೇ ತಾರೀಕಿನ ನಂತರ. ಇದಲ್ಲದೆ ವ್ಯಯಭಾವದಲ್ಲಿರೋದರಿಂದಾಗಿ ಗುರುಗ್ರಹ ನಿಮಗಿಲ್ಲಿ ವಿದೇಶಿ ಯಾತ್ರೆಗಳು ಸಹಿತ ಹೆಚ್ಚಾಗಿ ಆಗುವಂತಹ ಸಾಧ್ಯತೆಗಳು ಇದೆ ಅಂತಲೇ ಹೇಳ್ಬೋದು. ಇದಲ್ಲದೆ ವಿದೇಶಕ್ಕೆ ಸಂಬಂಧಿಸಿದಂತೆ ನೀವೇನಾದರೂ ವ್ಯಾಪಾರ ಮತ್ತು ವ್ಯವಹಾರಗಳೇನಾದ್ರು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗಿಲ್ಲಿಂದ ಉತ್ತಮವಾದಂತಹ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ರಾಜಕೀಯ ಕ್ಷೇತ್ರದಲ್ಲಿ ಏನಾದ್ರು ನೀವು ಇದ್ದೀರಾ ಅಂತ ಹೇಳಿದ್ರೆ ಈ ಗುರುಗ್ರಹ ನಿಮಗೆ ಅತ್ಯುತ್ತಮವಾದಂತಹ ಫಲ ಈ ವರ್ಷ ನೀಡ್ತಾನೆ ಅಂತಲೇ ಹೇಳ್ಬೋದು. ಇನ್ನು ಗುರುವಿನ 5ನೇ ದೃಷ್ಟಿ ನಿಮ್ಮ ಸುಖಭಾವದ ಮೇಲಿದೆ. ಸೊ ಇದರಿಂದಾಗಿ ನೀವು ಈ ವರ್ಷ ಪ್ರಾಪರ್ಟಿಯನ್ನು ತಗೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಇದಲ್ಲದೆ ಭೂಮಿ ಮತ್ತು ವಾಹನಗಳ ಮೇಲೂ ಅಷ್ಟೇ ನೀವು ಈ ವರ್ಷ ಖರೀದಿಸುವಂತಹ ಸಾಧ್ಯತೆಯು ಹೆಚ್ಚಾಗಿದೆ.
ಇನ್ನು 7ನೆಯ ದೃಷ್ಟಿ ನಿಮ್ಮ ಶತ್ರುವಿನ ಭಾವದ ಮೇಲಿದೆ. ಸೊ ಇದರಿಂದಾಗಿ ನಿಮ್ಮ ಶತ್ರುಗಳು ಇಲ್ಲಿ ಪರಾಭವಗೊಳ್ತಾರೆ ಅಂತಲೇ ಹೇಳ್ಬೋದು. ಇದಲ್ಲದೆ ನಿಮಗೇನಾದ್ರು ದೀರ್ಘಕಾಲೀನ ರೋಗಗಳೇನಾದರೂ ಇದ್ದರೆ ಇಲ್ಲಿ ನಿಮಗೆ ಒಂದು ಚೂರು ರಿಲೀಫ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇದರಿಂದಾಗಿ. ಇನ್ನು ಯಾವುದಾದರೂ ಮೊಕದ್ದಮೆಗಳು ಅಥವಾ ಕೋರ್ಟ್ ಕೇಸ್ಗಳೇನಾದರೂ ನಡೀತಾ ಇದ್ದರೆ ಇಲ್ಲಿ ನಿಮಗೆ ಜಯ ಸಿಗುವಂತಹ ಸಾಧ್ಯತೆಯು ಈ ವರ್ಷ ತುಂಬ ಹೆಚ್ಚಾಗಿದೆ. ಇದರಿಂದಾಗಿ ನಿಮ್ಮ ಮನಸ್ಸು ಈ ವರ್ಷ ಪ್ರಶಾಂತವಾಗಿರುತ್ತೆ ಈ ಗುರುವಿನ ದೃಷ್ಟಿಯಿಂದಾಗಿ ಅಂತಲೇ ಹೇಳ್ಬೋದು. ಇನ್ನು 9ನೆಯ ದೃಷ್ಟಿ ಅಷ್ಟಮ ಭಾವದ ಮೇಲೆ ಬೀಳೋದ್ರಿಂದಾಗಿ ನಿಮಗೇನಾದರೂ ಇದುವರೆಗೂ ಗುಪ್ತ ಸಮಸ್ಯೆಗಳೇನಾದರೂ ಇದ್ದರೆ ಅದು ಸಹಿತ ಈ ವರ್ಷ ನಿವಾರಣೆಯಾಗುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳು ಹೆಚ್ಚಾಗಿ ನಡೆಯುವಂತಹ ಸಾಧ್ಯತೆ ಈ ವರ್ಷ ಇದೆ. ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರುವಂಥದ್ದಾದರೆ ಈ ಪೂರ್ತಿ ವರ್ಷ ಶನಿ ಗ್ರಹ ಸ್ವಗೃಹಿಯಾಗಿ ಮಕರ ರಾಶಿಯಲ್ಲಿ ಗೋಚರ ಆಗ್ತಾನೆ. ಮಕರ ರಾಶಿ ಅಂದರೆ 10ನೇ ಮನೆ ಅಂತಲೇ ಹೇಳಿದ್ರೆ ಕರ್ಮಭಾವ ಅಂತ ಹೇಳ್ಬೋದು. ಸೊ ಇದರಿಂದಾಗಿ ನಿಮಗೆ ನಿಮ್ಮ ಕೆಲಸದ ವಿಚಾರದಲ್ಲಿ ಉತ್ತಮವಾದಂತಹ ಫಲಗಳು ಈ ವರ್ಷ ಸಿಗುತ್ತೆ. ನಿಮ್ಮ ಮಾನ ಸನ್ಮಾನದಲ್ಲಿಯೂ ಸಹಿತ ವೃದ್ಧಿ ಆಗುತ್ತೆ. ಹೊಸ ಬಿಸ್ನೆಸ್ ಅಥವಾ ಕೆಲಸಗಳೇನಾದರೂ ನೀವು ಜಾಬ್ಗೇನಾದ್ರು ಸರ್ಚ್ ಮಾಡ್ತೀರಾ ಅಂತ ಹೇಳಿದ್ರೆ ಈ ವರ್ಷ ನಿಮಗೆ ಅತ್ಯುತ್ತಮವಾದಂತಹ ಫಲ ಶನಿ ಗ್ರಹ ಇಲ್ಲಿಂದ ನೀಡ್ತಾನೆ ಅಂತಲೇ ಹೇಳ್ಬೋದು. ಸೊ ಗುರುಗ್ರಹದ ಸಹಕಾರವು ನಿಮಗೆ ಇಲ್ಲಿ ಸಿಗುತ್ತೆ. ಅದರ ಜೊತೆಗೆ ಶನಿ ಗ್ರಹದ ಸಹಕಾರವು ಇಲ್ಲಿ ನಿಮಗೆ ಸಿಗೋದ್ರಿಂದಾಗಿ ಕೆಲಸ ಮತ್ತು ಬಿಸ್ನೆಸ್ ಈ 2 ವಿಚಾರಗಳಲ್ಲಿ ನಿಮಗೆ ಈ ವರ್ಷ ಅತ್ಯುತ್ತಮವಾಗಿರುತ್ತೆ. ಇದಲ್ಲದೆ ನೀವು ಹೊಸ ಬಿಸ್ನೆಸ್ ಮಾಡುವಂತಹ ಸಾಧ್ಯತೆಗಳು ಸಹಿತ ಈ ವರ್ಷ ಹೆಚ್ಚಾಗಿದೆ. ಹೊಸ ಆಪರ್ಚುನಿಟೀಸ್ಗಳು ನಿಮಗೆ ಈ ವರ್ಷ ನಿಮ್ಮ ಬಿಸ್ನೆಸ್ ಮತ್ತು ಕೆಲಸಗಳಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ನೀವು ಅಂದ್ಕೊಂಡಿರುವುದಕ್ಕಿಂತ 1 ಪಟ್ಟು ಹೆಚ್ಚಾಗಿ ನಿಮಗಿಲ್ಲಿ ಸಹಕಾರ ಮತ್ತು ಆಪರ್ಚುನಿಟೀಸ್ಗಳು ನಿಮಗಿಲ್ಲಿ ಬರುತ್ತೆ. ಇದಲ್ಲದೆ ಜಾಬಲ್ಲಿರೋರಿಗೆ ಈ ವರ್ಷ ಪ್ರಮೋಷನ್ಸ್ಗಳಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಇನ್ನು ಶನಿಯ 3ನೇ ದೃಷ್ಟಿ ನಿಮ್ಮ ವ್ಯಯಭಾವದ ಮೇಲಿದೆ. ಸೊ ಇದರಿಂದಾಗಿ ನೀವು ಏಪ್ರಿಲ್ 9ರ ನಂತರ ಆದಷ್ಟು ನಿಮ್ಮ ಖರ್ಚಿನ ಮೇಲೆ ಹಿಡಿತ ಇಟ್ಕೊಳ್ಳುವಂಥದ್ದು ಉತ್ತಮವಾಗಿರುತ್ತೆ. ಹೆಚ್ಚು ಬೇಡದಿರುವಂತಹ ಅಂದರೆ ಲಕ್ಸುರಿ ಐಟಮ್ಸ್ಗಳ ಮೇಲೆ ನೀವು ವ್ಯಯ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆದ್ದರಿಂದ ಏಪ್ರಿಲ್ 9ನೇ ತಾರೀಕಿನ ನಂತರ ಆದಷ್ಟು ನಿಮ್ಮ ಖರ್ಚಿನ ಮೇಲೆ ಒಂದು ಗಮನ ಇಡಿ. ಇದಲ್ಲದೆ ವ್ಯರ್ಥ ಓಡಾಟಗಳು ಹೆಚ್ಚಾಗಬಹುದು ಶನಿಯ ಈ ದೃಷ್ಟಿಯ ಕಾರಣದಿಂದಾಗಿ. ಸೊ ಆದಷ್ಟು ಮಾಡುವಂತಹ ಪ್ರತಿಯೊಂದು ಕೆಲಸದ ಮೇಲೂ ಒಂದು ಗಮನ ಇಡುವಂಥದ್ದು ಉತ್ತಮವಾಗಿರುತ್ತೆ. ಇನ್ನು ಆರೋಗ್ಯ ವಿಚಾರದಲ್ಲೂ ಅಷ್ಟೇ ಕಾಲಿಗೆ ಸಂಬಂಧಿಸಿದಂತಹ ನೋವುಗಳು ನಿಮಗೆ ಈ ವರ್ಷ ಸ್ವಲ್ಪ ಕಾಡಬಹುದು. ಸೊ ಆದ್ದರಿಂದ ಶನಿಯ ಈ ದೃಷ್ಟಿಯಿಂದಾಗಿ ನಿಮಗೆ ಸ್ವಲ್ಪ ಹೆಚ್ಚಿನ ಮುತುವರ್ಜಿಯನ್ನು ನೀವು ನಿಮ್ಮ ಆರೋಗ್ಯದ ಮೇಲೆ ವಹಿಸುವಂಥದ್ದು ಉತ್ತಮವಾಗಿರುತ್ತೆ. ಇನ್ನು ಶನಿಯ 7ನೇ ದೃಷ್ಟಿ 4ನೇ ಮನೆ ಮೇಲಿದೆ. ಸೊ ಇದರಿಂದಾಗಿ ನಿಮ್ಮ ತಾಯಿಗೆ ಈ ವರ್ಷ ಶನಿಯ ಈ ದೃಷ್ಟಿಯ ಕಾರಣದಿಂದಾಗಿ ಸ್ವಲ್ಪ ತೊಂದರೆಗಳು ಹೆಚ್ಚಾಗ್ಬೋದು. ಇನ್ನು ಇದಲ್ಲದೆ ನೀವೇನಾದರೂ ಈ ವರ್ಷ ಭೂಮಿ ಮನೆ ಏನಾದರೂ ಕೊಂಡ್ಕೊಳ್ತಾ ಇದ್ದೀರಾ ಅಂತ ಹೇಳಿದರೆ ಪ್ರತಿಯೊಂದು ವಿಚಾರದಲ್ಲೂ ನೀವು ಪೇಪರ್ಸ್ಗಳನ್ನ ಕರೆಕ್ಟಾಗಿ ನೋಡುವಂಥದ್ದು ಉತ್ತಮವಾಗಿರುತ್ತೆ. ಯಾಕಂತ ಹೇಳಿದ್ರೆ ಶನಿಯ ಈ ದೃಷ್ಟಿ ನಿಮಗೊಂದು ಚೂರು ತೊಂದರೆಯನ್ನು ಕೊಡಬಹುದು. ಪ್ರಾಪರ್ಟಿ ಮತ್ತು ಇದರ ವಿಚಾರದಲ್ಲಿ ನೀವು ಡಾಕ್ಯುಮೆಂಟೇಷನ್ನ ಕರೆಕ್ಟಾಗಿ ನೋಡಲಿಲ್ಲ ಅಂತ ಹೇಳಿದ್ರೆ. ಇನ್ನು ಶನಿಯ 10ನೇ ದೃಷ್ಟಿ 7ಮ ಭಾವದ ಮೇಲಿದೆ. ಸೊ ಇದರಿಂದಾಗಿ ನಿಮ್ಮ ಸಂಗಾತಿಯ ಆರೋಗ್ಯದ ವಿಚಾರದಲ್ಲಿ ಹೆಚ್ಚು ಗಮನ ವಹಿಸಬೇಕಾಗುತ್ತೆ. ನೀವು ಅವರಿಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ತೊಂದರೆಗಳು ಈ ವರ್ಷ ಸ್ವಲ್ಪ ಕಾಡಬಹುದು ನಿಮ್ಮನ್ನು. ಆದರೆ ಒಂದು ಉಪಯೋಗ ಏನು ಅಂತ ಹೇಳಿದ್ರೆ ಈ ದೃಷ್ಟಿಯ ಕಾರಣದಿಂದಾಗಿ ನಿಮ್ಮ ದಾಂಪತ್ಯ ಜೀವನ ಅತ್ಯುತ್ತಮವಾಗಿರುತ್ತೆ. ಹೊಂದಾಣಿಕೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಸಂಗಾತಿಯ ಸಹಕಾರ ನಿಮಗೆ ಈ ವರ್ಷ ತುಂಬ ಚೆನ್ನಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲೂ ಅಷ್ಟೇ ನಿಮಗೆ ಈ ವರ್ಷ ಅತ್ಯುತ್ತಮವಾದಂತಹ ರಿಸಲ್ಟ್ ಸಿಗುತ್ತೆ. ಇನ್ನು ರಾಹುವಿನ ಗೋಚರವನ್ನು ನಾವು ನೋಡುವಂಥದ್ದಾದರೆ ರಾಹು ಗ್ರಹವು ಏಪ್ರಿಲ್ 11ನೇ ತಾರೀಕು ತನಕ ದ್ವಿತೀಯ ಭಾವದಲ್ಲಿ ಗೋಚರ ಆಗ್ತಾನೆ. ಸೊ ದ್ವಿತೀಯ ಭಾವ ಅಂತ ಹೇಳಿದ್ರೆ ಕುಟುಂಬ ಸ್ಥಾನ ಅಂತಲೇ ಹೇಳ್ಬೋದು. ಸೊ ಕುಟುಂಬದವರ ಜೊತೆ ಆದಷ್ಟು ನೀವು ಈ ವರ್ಷ ಆದಷ್ಟು ಪೇಷನ್ಸಿಂದ ಇರಬೇಕಾಗುತ್ತೆ. ಯಾಕಂದರೆ ಅವರ ಜೊತೆ ಮನಸ್ತಾಪಗಳಾಗುವಂತಹ ಸಾಧ್ಯತೆ ಈ ವರ್ಷ ಹೆಚ್ಚಾಗಿದೆ. ಇದಲ್ಲದೆ ಕುಟುಂಬಕ್ಕೆ ಸಂಬಂಧಿಸಿದಂತೆ ನೀವು ಈ ವರ್ಷ ಖರ್ಚನ್ನು ಹೆಚ್ಚಾಗಿ ಮಾಡಬೇಕಾಗಬಹುದು. ಸೊ ಆದಷ್ಟು ಎಚ್ಚರಿಕೆ ವಹಿಸುವಂಥದ್ದು ಉತ್ತಮವಾಗಿರುತ್ತೆ ನಿಮ್ಮ ಖರ್ಚಿನ ವಿಚಾರಗಳಲ್ಲಿ. ಇದಲ್ಲದೆ ಈ ರಾಹುವಿನ ಗೋಚಾರದಿಂದಾಗಿ ಆಕಸ್ಮಿಕ ಧನಲಾಭವಾಗುವಂತಹ ಸಾಧ್ಯತೆಯು ಹೆಚ್ಚಾಗಿದೆ ಈ ವರ್ಷ. ಇನ್ನು ರಾಹುವಿನ 7ನೇ ದೃಷ್ಟಿ 5ಮ ಭಾವದ ಮೇಲಿದೆ. ಸೊ 5ನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಸಂತಾನ ಭಾವ ಅಂತ ಹೇಳ್ಬೋದು. ಸೊ ನಿಮ್ಮ ಸಂತಾನಕ್ಕೆ ಸಂಬಂಧಿಸಿದಂತೆ ನೀವು ಈ ವರ್ಷ ಸ್ವಲ್ಪ ಟೆನ್ಷನಲ್ಲಿ ಇರ್ತೀರ ಅಂತಲೇ ಹೇಳ್ಬೋದು. ಇನ್ನು ರಾಹುವಿನ 7ನೇ ದೃಷ್ಟಿ ನಿಮ್ಮ 7ಮ ಭಾವದ ಮೇಲಿದೆ. ಸೊ ಇದರಿಂದಾಗಿ ರಾಹುವಿನ ಈ ದೃಷ್ಟಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಮನಸ್ತಾಪಗಳು ಉಂಟಾಗುವಂತೆ ಮಾಡಬಹುದು. ಸೊ ಆದಷ್ಟು ನೀವು
ತಾಳ್ಮೆಯಿಂದ ಇರುವಂಥದ್ದು ನಿಮ್ಮ ದಾಂಪತ್ಯ ಜೀವನದಲ್ಲಿ ಉತ್ತಮವಾಗಿರುತ್ತೆ. ಇನ್ನು 9ನೇ ದೃಷ್ಟಿ ನಿಮ್ಮ ಭಾಗ್ಯದ ಭಾವದ ಮೇಲಿರೋದರಿಂದಾಗಿ ಲಕ್ಗೆ ಸಂಬಂಧಿಸಿದಂತೆ ನೀವು ಈ ವರ್ಷ ಸ್ವಲ್ಪ ತೊಂದರೆಯನ್ನು ಅನುಭವಿಸಬಹುದು ಅಂತ ಹೇಳಿದ್ರೆ, ನೀವು ಆಗುವಂಥ ಕೆಲಸದಲ್ಲಿ ಸ್ವಲ್ಪ ಅಡೆತಡೆಗಳು ಈ ರಾಹು ನಿಮಗಿಲ್ಲಿ ಕೊಡಬಹುದು. ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಸ್ವಲ್ಪ ವಿಳಂಬದ ನಂತರ ಸಫಲತೆ ನಿಮಗಿಲ್ಲಿ ಈ ರಾಹು ಕೊಡ್ತಾನೆ ಅಂತಲೇ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ರಾಹು ನಿಮಗೆ ಈ ವರ್ಷ ಅಷ್ಟೊಂದು ತೊಂದರೆ ಕೊಡಲ್ಲ ಅಂತಲೇ ಹೇಳ್ಬೋದು. ಇವರ ಪರಿಣಾಮ ನಿಮಗಿಲ್ಲಿ ಸ್ವಲ್ಪ ಮೀಡಿಯಮ್ ಆಗಿ ಇರುತ್ತೆ ನಿಮ್ಮ ರಾಶಿಗೆ ಅಂತಲೇ ಹೇಳ್ಬೋದು. ಇನ್ನು 11ನೇ ತಾರೀಕಿನ ನಂತರ ರಾಹು ಗ್ರಹವು ನಿಮ್ಮ ಲಗ್ನ ಭಾವದಲ್ಲಿ ಗೋಚರ ಆಗ್ತಾನೆ. ಸೊ ಲಗ್ನ ಭಾವದಲ್ಲಿ ಈ ರಾಹು ಗೋಚರ ಆಗೋದ್ರಿಂದಾಗಿ ನಿಮಗಿಲ್ಲಿ ನಿಮ್ಮ ಸ್ವಭಾವದಲ್ಲಿ ಸ್ವಲ್ಪ ಕೋಪ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದರಿಂದಾಗಿ ನೀವು ಸಣ್ಣ ಪುಟ್ಟ ವಿಚಾರಗಳಿಗೂ ಆದಷ್ಟು ಟೆನ್ಷನನ್ನು ಜಾಸ್ತಿ ಮಾಡ್ಕೊಳ್ತೀರ ಅಂತಲೇ ಹೇಳ್ಬೋದು. ಸೊ ಈ ವಿಚಾರಗಳನ್ನ ನೀವು ಒಂಚೂರು ಗಮನ ಇಟ್ಕೊಂಡ್ರೆ ಉತ್ತಮವಾಗಿರುತ್ತೆ ಏಪ್ರಿಲ್ 11ನೇ ತಾರೀಕಿನ ನಂತರ. ಸೊ ಒಟ್ಟಾರೆಯಾಗಿ ರಾಹು ನಿಮಗಿಲ್ಲಿ ಈ ವರ್ಷ ಮೀಡಿಯಮ್ ಆದಂತಹ ಫಲವನ್ನೇ ಕೊಡ್ತಾನೆ ಅಂತಲೇ ಹೇಳ್ಬೋದು. ಅತ್ಯಂತ ಹೆಚ್ಚು ಇಲ್ಲ, ಕಮ್ಮಿನೂ ಇಲ್ಲ, ಮೀಡಿಯಮ್ ಆದಂತಹ ಫಲ ನಿಮಗಿಲ್ಲಿ ರಾಹುವಿಂದ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಕೇತುವಿನ ವಿಚಾರಕ್ಕೆ ನಾವು ಬರುವಂಥದ್ದಾದರೆ 11ನೇ ತಾರೀಕು ತನಕ ಕೇತು ಗ್ರಹವು ಅಷ್ಟಮ ಸ್ಥಾನದಲ್ಲಿರೋದ್ರಿಂದಾಗಿ ನಿಮಗಿಲ್ಲಿ ಶಾರೀರಿಕವಾದಂತಹ ಸಮಸ್ಯೆಗಳು ಈ ಕೇತು ನಿಮಗಿಲ್ಲಿ ನೀಡಬಹುದು. ಗುಪ್ತ ರೋಗಗಳ ಸಮಸ್ಯೆಯೂ ಸಹಿತ ಈ ಕಾಲಘಟ್ಟದಲ್ಲಿ ನಿಮಗೆ ಹೆಚ್ಚಾಗಿ ಕಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಯಾವುದೇ ರೀತಿಯಾದಂತಹ ಟೆನ್ಷನ್ ತಗೊಳ್ಳೋಕ್ಕೆ ಹೋಗಬೇಡಿ. ವಿಚಾರಗಳಲ್ಲಿ ಆದಷ್ಟು ಪೇಷನ್ಸಿಂದ ನಿಮ್ಮ ಗಮನವನ್ನು ಉತ್ತಮ ವಿಚಾರಗಳಲ್ಲಿ ಹರಿಸಿ. ಇದರಿಂದಾಗಿ ನೀವು ಈ ಟೆನ್ಷನ್ಸ್ಗಳಿಂದ ಆದಷ್ಟು ದೂರ ಇರ್ಬೋದು ಅಂತಲೇ ಹೇಳ್ಬೋದು. ಇದಲ್ಲದೆ ಗುಪ್ತ ವಿಚಾರಗಳಲ್ಲೂ ಅಷ್ಟೇ ನಿಮಗೆ ಈ ವರ್ಷ ಸ್ವಲ್ಪ ಹೆಚ್ಚು ಗಮನ ವಹಿಸಬೇಕಾಗುತ್ತೆ. ಏಪ್ರಿಲ್ 11ನೇ ತಾರೀಕು ತನಕ ಬೇಡದಿರುವಂತಹ ಟೆನ್ಷನ್ಸ್ಗಳನ್ನ ನೀವು ಜಾಸ್ತಿ ತಗೊಳ್ತೀರಾ ಈ ಕೇತುವಿನ ಪ್ರಭಾವದಿಂದಾಗಿ ಅಂತಲೇ ಹೇಳ್ಬೋದು. ಸೊ ಇದನ್ನು ನೀವು ಫಸ್ಟೇ ಅರಿತಿದ್ರೆ ಆದಷ್ಟು ಈ ಟೆನ್ಷನ್ಸ್ಗಳನ್ನ ಕಮ್ಮಿ ಮಾಡ್ಕೊಳ್ಳಿ. ಯಾವುದೇ ರೀತಿಯಾದಂತಹ ಬೇಡದಿರುವಂತಹ ಟೆನ್ಷನ್ಗಳನ್ನ ನಿಮ್ಮ ಮೇಲೆ ಹೆಚ್ಚು ಆವಿಯಾಗಕ್ಕೆ ಬಿಡಬೇಡಿ. ಇದಲ್ಲದೆ ಭೂಮಿಗೆ ಸಂಬಂಧಿಸಿದಂತೆ ಕುಟುಂಬದವರೊಂದಿಗೆ ಯಾವುದಾದ್ರೂ ಮನಸ್ತಾಪಗಳಾಗುವಂತಹ ಸಾಧ್ಯತೆಗಳು ಸಹಿತ ಈ ವರ್ಷ ಇದೆ. ಸೊ ಈ ವಿಚಾರಗಳು ಎಚ್ಚರಿಕೆ ವಹಿಸಿ. ಇನ್ನು ಒಟ್ಟಾರೆಯಾಗಿ ನಾವು ಈ 4 ಗ್ರಹಗಳ ಪ್ರಭಾವವನ್ನು ಒಟ್ಟಾರೆಯಾಗಿ ಈ ವರ್ಷ ನಿಮ್ಮ ರಾಶಿಯ ಮೇಲೆ ನಾವು ನೋಡುವಂಥದ್ದಾದರೆ, ಓವರಾಲ್ ಆಗಿ ನಾವು ನೋಡುವಂಥದ್ದಾದರೆ ಈ ವರ್ಷ ನಿಮ್ಮದು ಮ್ಯಾಕ್ಸಿಮಮ್ ಟೈಮ್ ತುಂಬ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಆರೋಗ್ಯವು ಸಹಿತ ನಾರ್ಮಲ್ ಆಗೇ ಇರುತ್ತೆ ಅಂತಲೇ ಹೇಳ್ಬೋದು. ಯಾವುದೇ ರೀತಿಯಾದಂತಹ ಹೆಚ್ಚು ಪ್ರಾಬ್ಲಮ್ಸು ಇಲ್ಲ, ಈ ಕಡೆ ಕಡಿಮೆ ಪ್ರಾಬ್ಲಮ್ಸು ಇಲ್ಲ, ಮೀಡಿಯಮ್ ಆಗೇ ಇರುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಆರೋಗ್ಯ ವಿಚಾರದಲ್ಲಿ ಬಾಡಿ ಆದಷ್ಟು ಹೆಲ್ದಿ ಆಗಿರುತ್ತೆ ನಿಮಗೆ ಈ ವರ್ಷ. ಧನ ಲಾಭ ಈ ವರ್ಷ ಹೆಚ್ಚಾಗಿರುತ್ತೆ ನಿಮಗೆ. ಕುಟುಂಬ ವಿಚಾರಗಳಲ್ಲಿ ಶುಭ ಕಾರ್ಯಗಳು ಹೆಚ್ಚಾಗಿ ನಡೆಯುತ್ತೆ ಈ ವರ್ಷ. ಹಿರಿಯ ಸಹೋದರ ಸಹೋದರಿಯರ ಏಳಿಗೆ ಈ ವರ್ಷ ಹೆಚ್ಚಾಗಿರುತ್ತೆ. ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯಗಳಲ್ಲೂ ನಿಮಗೆ ಈ ವರ್ಷ ಯಶಸ್ಸು ಸಿಗುತ್ತೆ. ಇದಲ್ಲದೆ ನಿಮ್ಮ ಮಿತ್ರರ ಸಹಕಾರವೂ ಸಹಿತ ನಿಮಗೆ ಈ ವರ್ಷ ಹೆಚ್ಚಾಗಿ ಸಿಗುತ್ತೆ. ಇನ್ನು ಸುಖ, ಸಂತೋಷ, ಭೂಮಿ, ಭವನ, ವಾಹನ ಮತ್ತು ತಂದೆ ತಾಯಿಯ ಪ್ರೀತಿ ನಿಮಗೆ ಈ ವರ್ಷ ಹೆಚ್ಚಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಯಾವುದೇ ರೀತಿಯಾದಂತಹ ತೊಂದರೆ ನಿಮಗೆ ಈ ವಿಚಾರಗಳಲ್ಲಿ ಹೆಚ್ಚಾಗಿ ಕಾಣಕ್ಕೆ ಸಿಗಲ್ಲ ಈ ವರ್ಷ. ಆದರೆ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗ್ಬೋದು. ಈ ವಿಚಾರಗಳಲ್ಲಿ ಸ್ವಲ್ಪ ಗಮನವಹಿಸಿ. ಇದಲ್ಲದೆ ಇನ್ನು ಈ ವರ್ಷ ಏನಾದರೂ ಪ್ರಾಪರ್ಟಿ ಏನಾದರೂ ತೊಗೊಳ್ತಿದ್ದೀರಾ ಅಂತ ಹೇಳಿದ್ರೆ ಯಾವುದೇ ರೀತಿಯಾದ ಆತುರದ ನಿರ್ಧಾರಗಳಿಗೆ ಹೋಗಬೇಡಿ. ಆದಷ್ಟು ಡಾಕ್ಯುಮೆಂಟೇಷನ್ಸ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಇನ್ನು ಈ ವರ್ಷ ಸಂತಾನ ಯೋಗವೂ ಸಹಿತ ಇದೆ. ಇದಲ್ಲದೆ ಸಂತಾನ ಇರುವವರಿಗೂ ಸಹಿತ ಈ ವರ್ಷ ಸಂತಾನಕ್ಕೆ ಸಂಬಂಧಿಸಿದಂತಹ ಏಳಿಗೆಗಳು ಹೆಚ್ಚಾಗಿ ನೋಡ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಈ ವರ್ಷ ನೀವೇನಾದರೂ ಸರ್ಕಾರಿ ಉದ್ಯೋಗಗಳಿಗೆ ಏನಾದರೂ ಟ್ರೈ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೂ ಸಹಿತ ನಿಮಗಿಲ್ಲಿ ಪಾಸಿಟಿವ್ ರಿಸಲ್ಟ್ಗಳು ಹೆಚ್ಚಾಗಿ ಸಿಗುತ್ತೆ. ಇದಲ್ಲದೆ ಶತ್ರುವಿನ ಮೇಲೂ ಸಹಿತ ನಿಮಗೆ ಜಯ ಸಿಗುತ್ತೆ ಅಂತಲೇ ಹೇಳ್ಬೋದು. ದಾಂಪತ್ಯ ಜೀವನ ಸಾಧಾರಣವಾಗಿರುತ್ತೆ. ಅದರ ಜೊತೆಗೆ ನಿಮ್ಮ ಸಂಗಾತಿಯ ಸಹಕಾರವೂ ಸಹಿತ ನಿಮಗೆ ಈ ವರ್ಷ ತುಂಬ ಚೆನ್ನಾಗಿ ಸಿಗುತ್ತೆ. ಇನ್ನು ಈ ವರ್ಷ ವಿದೇಶ ಯಾತ್ರೆಯ ಯೋಗವೂ ಸಹಿತ ತುಂಬ ಹೆಚ್ಚಾಗೇ ಇದೆ. ಅಥವಾ ವಿದೇಶಕ್ಕೆ ಸಂಬಂಧಿಸಿದಂತಹ ವ್ಯಾಪಾರ ನೀವೇನಾದ್ರು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಈ ವರ್ಷ ತುಂಬ ಉತ್ತಮವಾದಂತಹ ಪ್ರಾಫಿಟ್ ಅಥವಾ ವ್ಯಾಪಾರ ಮತ್ತು ವ್ಯವಹಾರಗಳಲ್ಲಿ ಉತ್ತಮವಾದಂತಹ ಲಾಭವನ್ನು ನೀವು ಈ ವರ್ಷ ನೋಡ್ತೀರಾ. ಇನ್ನು ಈ ವರ್ಷ ನಿಮಗೆ ಯಾವ ತಿಂಗಳುಗಳು ಅತ್ಯುತ್ತಮವಾಗಿರುತ್ತೆ ಅಂತ ನಾವು ನೋಡುವಂಥದ್ದಾದರೆ ಫೆಬ್ರವರಿ, ಏಪ್ರಿಲ್, ಜೂನ್ ಮತ್ತು ಆಗಸ್ಟ್ ತಿಂಗಳು ನಿಮಗೆ ಅತ್ಯುತ್ತಮವಾದಂತಹ ತಿಂಗಳುಗಳಾಗಿರುತ್ತೆ ಅಂತ ಹೇಳ್ಬೋದು.